ಮುಂದಿನ ಕಾಲದಲ್ಲಿ ಅವ್ರು ಚಲೋ ನೋಡ್ಕೊಂಡ್ರೆ ನನಗೆ ಹೇಳುದಿಷ್ಟ ಚೆನ್ನಾಗಿ ನೋಡ್ಕೇಳಿ. ಯಾಕಂದ್ರ ನೀವು ಸಣ್ಣವರಿದ್ದಾಗ ನಿಮ್ಮ ಹೇಲು ಉಚ್ಚಿ ಬೆಳೆದು ಬೆಳೆಸಿಲ್ಲೇನು? ಹೌದಾ? ಬೆಳೆಸಿರಲ್ಲ. ಏನ್ ಪಾಪ ವಯಸ್ಸಾಗಿರ್ತಾವ, ಕಣ್ಣು ಕಾಣುದಿಲ್ಲ, ಏನೋ ಒಂದೆರಡು ತೊದ್ಲು ಮಾತಾಡ್ತಾವು, ಏನೋ ಅವಕ್ ಅರು ಮರು ಏನೋ ಗೊತ್ತಿದ್ದು ಗೊತ್ತಿಲ್ಲ ಮಾತಾಡ್ತಾವು, ಏನ್ ಅದ್ರ ಮೇಲೆ ಸಿಟ್ಟು ಹಾಕಿಬಿಡ ಹಾಳಾಗಿ ನಮ್ಮನ್ನ ಹ್ಯಾಕ್ ಕಾಡ್ತಿರತ್ತ. ಹೌದ್ರ? ನೀವು ಸಣ್ಣದಾಗ ಜಗ್ ಹಾಳ್ತಿರ್ತಿರಲ್ಲ, ಹಾಳಾಗಿರೋ ತಗೊಂಡು ಬಿಸಾಕಿ ಬರ್ಲಿ ಅಂತ ಬಿಸಾಕಿ ಬಂದಿರ್ತಿದ್ರಿ ನೀವೆಲ್ಲ. ಹೌದ್ರ? ಅವ್ರ ಹೆಂಗ ನನ್ನ ಮಗ ಹತ್ರು ಕೂಡ ಏತ್ರು ಕೂಡ ನೀವು ನನ್ನ ಮಗ ನನ್ನ ವಂಶ ಬೆಳೆಸ್ತಾನಂತಂದೇಳಿ ಎಷ್ಟು ಚಂದ ಸಲ್ವಿ. ಅವ್ರು ಸಣ್ಣವರಿದ್ದಲ್ಲಿ ದೊಡ್ಡವರವರೆಗೂ ನಿಮ್ಮನ್ನ ಸಲುವುದಕ್ಕಾಗಿ ತಾನೇ ಎಲ್ಲರೂ ನಾವೆಲ್ಲ ಇರುವುದು. ಹಾಗಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ಮೊದಲು ಹನುಮಪ್ಪನ ಗುಡಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆಯರ್ತಕ್ಕಂಥ ತಂದೆ ತಾಯಿಗಳ ಆರೋಗ್ಯ ಚೆನ್ನಾಗೈತಿ ಅಂತ ನೋಡ್ತಿರ್ತಾರೆ. ಅವ್ರು ಮನ್ಯಾಗ ಜ್ವರ ಬಂದಿರ್ತಾವ, ಅವರಿಗೆ ಎದ್ದೊಳಕ್ ಆಗೋದಿಲ್ಲ, ಅವ್ರ ನಂಗ ಬಿಟ್ಟು ನೀವು ಇಲ್ಲಿಗೆ ಬಂದಿರೋದು ಹನುಮಪ್ಪ ಹೇಳ್ತಾನ ನಿಮ್ ಮೊದ್ಲು ಮನೆಗೆ ಹೋಗಲಿ ತಮ್ಮ. ಹಾಗಾಗಿ ಎಲ್ಲರೂ ಕೂಡ ಮೊದಲು ತಂದೆ ತಾಯಿಯನ್ನ ಚೆನ್ನಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ದೇವಸ್ಥಾನಕ್ಕೆ ಬಂದ್ರೆ ದೇವರಿಗೆ ಖಂಡಿತವಾಗ್ಲೂ ಒಳ್ಳೇದು. ಅವರನ್ನ ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವಂತ ಕೂಡ ಯಾರೋ ಹೋಗಿ ನಾರದ ಓದ್ನಂತೆ, ಶ್ರೀಮನ್ ನಾರಾಯಣ ಹತ್ರ ಓದ್ನಂತೆ, ಪರಮಾತ್ಮ ಯಾಕೆ ನೀನು ಭೂಮಿ ಮೇಲೆ ಅವತಾರ ಎತ್ತಿ, ಅದರಲ್ಲಿ ಎದಕ್ಕೆ ಅವತಾರ ಎತ್ತಿ ಸಣ್ಣ ಮಗನಾಗಿ ನೀನು ಯಾರಿಗೋ ತಾಯಿಯ ಮಗನಾಗಿ ಬೆಳಿತೀಯಲ್ಲ, ನೀನು ಜಗತ್ತೋದ್ಧಾರಕ, ನೀನು ಸೃಷ್ಟಿಯನ್ನು ನಡೆಸ್ತಕ್ಕಂಥವ್ ನೀನು, ಆದ್ರೆ ನೀನ್ ಯಾಕೆ ಹೋಗಿ ಅಗಲ ಭೂಮಿ ಮೇಲೆ ಜನ್ಮ ತಾಳ್ತಿ ಅಂತ ಕೇಳಿದಂತೆ ನಾರದ ಕೇಳಿದ್ದೆ. ಅವಾಗ ಪರಮಾತ್ಮ ಹೇಳಿದಂತೆ, ಯಾರೋ ಶ್ರೀಮನ್ ನಾರಾಯಣ, ನಾರದರೆ ಈ ಜಗತ್ತಿನೊಳಗ ಈ ಮೂರು ಲೋಕದಲ್ಲೂ ಎಲ್ಲಾರ ಅಮೃತ ಐತಂದ್ರೆ ಅದು ತಾಯಿ ಎದೆಯೊಳಗ ಐತಿ, ಅಲ್ಲಿ ಬಿಟ್ರೆ ಎಲ್ಲಿ ಇಲ್ಲ. ಅದಕ್ಕಾಗಿ ನಾನು ತಾಯಿ ಎದೆಯಲ್ಲಿರ್ತಕ್ಕಂಥ ಅಮೃತ ಕುಡಿಯಕ್ ನಾನು ಜನ್ಮ ತಾಳೇನಂತ ಹೇಳ್ತೀನಿ. ಇವೆಲ್ಲ ಏನ್ ತಿಳ್ಕೊಂಡು ಸ್ವರ್ಗದಾಗ ಐತಿ ಅಮೃತ ಅಂತ ಹೇಳ್ತಾರೆ. ಹೌದ್ರ? ಆತ ಏನಂತ ಹೇಳಿದಂದ್ರೆ, ಈ ಜಗತ್ತಿನಲ್ಲಿ ಎಲ್ಲಾದ್ರೂ ಅಮೃತ ಐತಿ ಅಂದ್ರ ಅದು ತಾಯಿ ಎದೆ ಒಳಗೈತಿ, ಅದಕ್ಕಾಗಿ ನಾನು ಆ ತಾಯಿ ಎದೆಯ ಅಮೃತವನ್ನು ಕುಡಿಯೋದಕ್ಕಾಗಿ ನಾನು ಜಗತ್ತಿನ ಪದೇ ಪದೇ ಜನ್ಮ ತಾಳ್ತಾ ಇದ್ದೀನಿ ಅಂತ ನಾರದರಿಗೆ ಹೇಳಿದಂತೆ. ಯಾರು? ಶ್ರೀಮಂತ ನಾರಾಯಣ. ಹಾಗಾಗಿ ತಾಯಿ ಮಕ್ಕಳಿಗೆ ಅಮೃತವನ್ನೇ ದಾರಿ ಎರೆದು ಬೆಳೆಸಿರ್ತಾರೆ. ಕೊನೆಗಾಲದಲ್ಲಿ ತಂದೆ ತಾಯಿಗಳನ್ನ ಕರ್ಕೊಂಡು ಬೀದಿ ಪಾಲ್ ಮಾಡ್ತಾರಲ್ಲ ಅಂತಾರೆ, ಖಂಡಿತವಾಗ್ಲೂ ಒಳ್ಳೇದಾಗುದಿಲ್ಲ. ಹಾಗಾಗಿ ತಂದೆ ತಾಯಿಗಳನ್ನ ಚೆನ್ನಾಗಿ ಆಯ್ತರ. ಅದಕ್ಕೆ ಹೇಳ್ತಾರೆ, ಮನೆಗೆ ಮೊದಲ ಪಾಠಶಾಲೆ. ಹೌದ್ರ? ಮನೆಯೇ ಮೊದಲ ಪಾಠಶಾಲೆ, ತಂದೆ ತಾಯಿಗಳೇ ಮೊದಲನೇ ಇದೆ, ಆಮೇಲೆ ಗುಡಿಯಾಗಲ್ಲ ಹನುಮಪ್ಪ. ಹಾಗಾಗಿ ಗುರು ಭಕ್ತಿಯನ್ನ, ಮಾತಾ ಪಿತೃಗಳ ಭಕ್ತಿಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕ್ರಿ, ನಿಮ್ಮ ಬದುಕು ಬಂಗಾರ ಆಯ್ತರ. ನೋಡ್ರಿ, ಕಷ್ಟಗಳು ಬಂದಾವ್, ಇಲ್ಲ ಅಂತ ನಾ ಹೇಳೋದಿಲ್ಲ. ಪ್ರತಿಯೊಬ್ಬರು ಕೂಡ ಇಲ್ಲಿ ಕುಂತವ್ರಿಗೆ ಎಲ್ಲರಿಗೂ ಒಂದೊಂದು ಸಮಸ್ಯೆಗಳು ತಗೊಂಡು ಬಂದಿದ್ದೀವಿ. ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಅವು ಬಗೆಹರಿತವನ್ನು ನಂಬಿಕೆ ನಿಮ್ಮಲ್ಲಿರಬೇಕು. ಈ ಕತ್ತಲಾಗೈತಂದ್ರೆ ನಾಳೆ ಬೆಳಕಾಗತ್ತ, ಹೌದಿಲ್ಲ? ಹಂಗ ಇವತ್ತು ಕಷ್ಟ ಬಂದಾಯ್ತಂದ್ರೆ ನಾಳೆ ಸುಖ ಖಂಡಿತವಾಗ್ಲೂ ಬಂದೇ ಬರ್ತದೆ. ಅದು ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಈಗ ರಾತ್ರಿ ಆಗೈತಂದ್ರೆ ಮತ್ತೆ ಬೆಳಕರಿಬೇಕಂದ್ರೆ ಮತ್ತೆ 7 ತಾಸು ಬೇಕು, ಹೌದಾ? ಹಂಗ ನಮಗ್ ಬಂದಿರತಕ್ಕಂಥ ಕಷ್ಟಗಳು ದೂರ ಆಗ್ಬೇಕಂದ್ರೆ ಕೆಲವು ಸಮಯಗಳು ಬೇಕಾಗ್ತದ. ಅಲ್ಲಿವರೆಗೂ ಸಮಾಧಾನವಾಗ್ತಾ ಇರಿ. ಆ ಸಮಾಧಾನವೇ ನಿಮ್ಮ ಜೀವನನ ಉನ್ನತವಾಗಿರ್ತಕ್ಕಂಥ ಸ್ಥಾನ ಕರ್ಕೊಂಡು. ಏನು ಸುಮ್ಮನೆ ಸಾಲ್ದಾರ್ ಬಂದಂತ ಹುರ್ಲಾಕಿಣದಲ್ಲಿ ಹೋಗಿ ಕಿಸ ಕುಡಿಯೋದಲ್ಲಿ ಹೋಗಿ ಎದಕ್ ಬರ್ತೈತ್ರಿ ಅದೆಲ್ಲ? ಯಾರಿಗೋ ಬಹಳ ಸಾಲದ ಬಾಧೆ ಬಹಳ ಆಗಿತ್ತು, ನಾ ಸಾಯ್ಬೇಕು ಇವತ್ತಂತ ಹೊಂಟದ್ ನಾನು. ಅಲ್ಲಿ ರಾಮಕೃಷ್ಣ ಪರಮಹಂಸರು ನೀವೆಲ್ಲ ಕೇಳಿ, ಹೌದ್ರ? ವಿವೇಕಾನಂದರ ಬಗ್ಗೆ ಕೇಳಿರಿ ನೀವು, ಅವ್ರ ಗುರುಗಳು ಅವರು ರಾಮಕೃಷ್ಣ ಪರಮಹಂಸ. ಆತ ಸಾಯ್ಬೇಕಂತ ಹೋಗಿದ್ದಂತೆ, ಅಲ್ಲಿ ರಾಮಕೃಷ್ಣನ ಆಶ್ರಮ ಇತ್ತು. ಈತ ಏನ್ ಮಾಡಿದ, ಹೋಗೋದೊಕ್ಕಿನಿ ಗುರುಗಳ ಆಶೀರ್ವಾದ ತಗೊಂಡು ಸಾಯಕ್ ಹೋಗಲ್ಲ ಅಂತ ಹೋದ್ನು. ಹೋಗೋದೊಕ್ಕಿನಿ ಗುರುಗಳ ಆಶೀರ್ವಾದ ತಗೊಂಡು ಸತ್ತು ಬಿಡನೆ ಹೊತ್ತಂತ ಹೋದ್ನು. ಅವಾಗ ರಾಮಕೃಷ್ಣ ಪರಮಹಂಸರು ಏನ್ ಮಾಡಿದ್ರಂದ್ರ, ಅವರು ಇಸ್ತ್ರಿಲೆ ಕೇಳಿ ನೀವೆಲ್ಲ ಪತ್ರೊಳಿ ಅಂತಾರ, ಇಸ್ತ್ರಿಲೆ ಅಂತಾರ ಅವಕ್ಕೆಲ್ಲ. ಆ ಇಸ್ತ್ರಿಲೆ ಹಚ್ಚಿಯ ಅಂತ ಕೂತಿದ್ರಂತ. ಅವಾಗ ಈತ ಹೋಗಿ ನಮಸ್ಕಾರ ಮಾಡಿ, ಗುರುಗಳು ಇವತ್ತು ನಾನು ಸಹಾಯ ಕೊಟ್ಟಿದ್ದು ನನಗೆ ಆಶೀರ್ವಾದ ಮಾಡ್ರಂತ. ಯಾರು ಆಶೀರ್ವಾದ ಮಾಡ್ತಾರೆ ಗುರುಗಳು?
ಅವಾಗ ರಾಮಕೃಷ್ಣ ಆಯ್ತಪ್ಪ ಕುತ್ಕೊ ಒಂದ್ 5 ನಿಮಿಷ ಇಲ್ಲ ಅಂದ್ರು. 5 ನಿಮಿಷ ಗುರುಗಳ ಹತ್ರ ಕುಂತ್ಕೊಂಡಂತೆ ಒಂದ್ ಅರ್ಧ ತಾಸು ಕುಂತ್ಕೊಂಡಂತೆ. ಅವಾಗ ರೀ ಒಕ್ಕಿನ್ರಿ ಅಂತ ಹೋಗೋದೋಗಿ ಅಪ್ಪ ಹೋಗಿ ಒಂದು ತಿಪ್ಪೆಗೆ ಹೋಗೋದೋಗಿ ಇವನ ಚಿಟ್ಟಿನಲ್ಲಿ ಒಂದೊಂದು ಏನ ಇಸ್ತ್ರಿಯಲ್ಲಿ ಅರ್ಧ ಗಂಟೆಗೆ ಒಂದು ಚಟ್ ಹಚ್ಚಿದ್ರು ಒಂದು ಕಟ್ಟು. ಇವನ್ ಒಕ್ಕಿಯಲ್ಲಿ ಹೋಗ್ಬೇಕಾದ್ರೆ ಒಂದ್ ತಿಪ್ಪೆಗೆ ಹೋಗೋದ್ ಹೋಗಪ್ಪ ಅಂದ್ರ ಇವನಿಗೆ ಆಶ್ಚರ್ಯ ಆಗಿಬಿಡ್ತದೆ. ಅಲ್ರಿ ಗುರುಗಳ ಈ ಇಸ್ತ್ರಿಯಲ್ಲಿ ನೀವು ಅರ್ಧ ಗಂಟೆ ಕುಂತ್ಕೊಂಡು ಪರಿಶ್ರಮ ಪಟ್ಟು ಹಚ್ಚಿರಿ ಇವನ್ನ ತಗೊಂಡು ತಿಪ್ಪೆಗೆ ಹೋಗಿರಂತಿರಲಿ ಹೆಂಗ್ರಿ ನೀವು? ಹಂಗಾರೆ ನಿಮ್ಮ 9 ತಿಂಗಳು ಹಡದ ಎತ್ತು ನಿನ್ನ 9 ತಿಂಗಳು ಹೊಟ್ಟಾಗಿ ಎತ್ಕೊಂಡು ಸಾಕಿ ನಿನ್ನ ಹಡ್ದಾಳಲ್ಲ ಮತ್ತೆ ನೀನ್ ಸತ್ರ ಮತ್ತೆ ಅದು ವೇಸ್ಟ್ ಅಲ್ಲ. ಹೌದು, ಬರೀ ಅರ್ಧ ತಾಸು ನಾನು ಹಚ್ಚಿರ್ತಕ್ಕಂಥ ಎಲಿ ತಿಪ್ಪೆಗೆ ಹೋಗೋದ್ನಪ್ಪ ಅಂದ್ರೆ ಅದು ವ್ಯರ್ಥ ಆಗತ್ತಂತ ಗೊತ್ತೈತಲ್ಲ ನಿನಗೆ. ನಿಮ್ಮ ಅವ್ವ ನಿನ್ನ 9 ತಿಂಗಳು ಹೊಟ್ಟಾಗಿಟ್ಟು ಸಾಕ್ಯಾಳ. ಭಗವಂತ ನಿನ್ನ ಜಗತ್ತಿಗೆ ತಂದ, ಮತ್ತೆ ಜಗತ್ತಿಗೆ ಭಗವಂತ ತಂದ ನೀನ್ ಇಷ್ಟು ವರ್ಷ ಕಾಪಾಡ್ಯಾರ. ನಿಮ್ಮವ್ವ ನಿನ್ನ ಸಣ್ಣನಿದ್ದಲ್ಲದ ಸಾಕಿ ಇಷ್ಟು ವರ್ಷ ಸಲುವ ನಿನ್ 20-25 ವರ್ಷ ತಕ್ಕನ ಮತ್ತೆ ಅವ್ರ ಟೈಮ್ ವೇಸ್ಟ್ ಆಗಲ್ಲ. ಏನು ಅವ್ರ ಮುಂದಕ್ಕೆ ಹಾಕಬೇಕು ಪರಿಹಾರ ಎಷ್ಟು ಸೂಕ್ಷ್ಮವಾಗೈತ್ ನೋಡ್ರಿ. ಹೌದ್ರ ಅರ್ಧ ಗಂಟೆ ಎತ್ತಿರ್ತಕ್ಕಂಥ ಪತ್ರೋಳಿಯಲ್ಲಿ ವೇಸ್ಟ್ ಆಗೋದಿದ್ರ ಮತ್ತೆ ನಮ್ಮನ್ನ ಇಷ್ಟು ವರ್ಷ ಸಾಕಿ ಸಲಿರ್ತಕ್ಕಂಥ ತಂದೆ ತಾಯಿಗಳ ಗತಿ ಏನಾಗಬೇಕು? ಮಕ್ಕಳು ಹೋಗಿ ಉರ್ಲಾಕ್ಯಂಡ್ರ ಗುರುವಿನ ಗುಲಾಮನ. ಅದಕ್ಕೆ ಹೇಳಿದ್ರು ನಾಗಲಿಂಗ ತಾತನವ್ರ ಒಂದು ಪದವಿಗಿಂತ ಬಂದ್ರೆ ಯಾರ ಮುಂದೆ? ಗೌರವನಿ ಮುಂದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಂದ್ರೆ ಆ ಗುರುವಿನ ಗುಲಾಮನಾಗಲು ಆತ ನಡ್ಕೊಂಡು ಬಡದ ಇಡೀ ವಂಶನ ನಾಶನ. ಹೌದ್ರ? ಹಾಗಾಗಿ ಯಾರೇ ನಿಮ್ ಮನೆ ಮುಂದೆ ಜಂಗಮರ ಬರ್ಲಿ, ಸಾಧು ಸಂತರ ಬರ್ಲಿ, ಅವ್ರನ್ನ ಬೈಬೇಡ್ರಿ. ಅವ್ರು ಏನೋ ಅಂತ ಹೋಗ್ಲಿ, ಯಪ್ಪ ನೀ ಅಂದದ್ದು ನನಗೆ ಆಶೀರ್ವಾದ ಬಂದು ಸುಮ್ಮನೆ. ಕೆಲವರಿಗೆ ದೇವ್ರು ನೋಡ್ರಿ ಎಂತೆಂತ ಮಹಿಮೆ ಕೊಟ್ಟಿರ್ತಾನಂದ್ರೆ ಕೆಲವರು ಬೈದ್ರು ಕೂಡ ಒಳ್ಳೇದಾಗ್ತದೆ ಗುರು. ಅವತ್ತೇ ಅದಕ್ಕೆ ಉದಾಹರಣೆಗೆ ನಮ್ಮ ನಾಗಲಿಂಗ ತಾತ. ಕೆಲವರು ಬರೀ ನಿಮ್ಮನ್ನ ನಿಮ್ಗೆ ಮುಟ್ಟಿದ್ರೆ ಸಾಕು ನೀವು ಉದ್ಧಾರ ಆಗುತ್ತೆ. ಕೆಲವ್ರಿಗೆ ಅಂತಂತ ಶಕ್ತಿಯನ್ನು ಕೊಟ್ಟು ಕೈ ಬಿಟ್ಟಿರ್ತಾನೆ ಪರಮಾತ್ಮ. ಸಾವಾದ್ರೂ ಕೂಡ ಅಷ್ಟೇ, ನೀವು ಬಯಸಬೇಕಂತದೇನಿಲ್ಲ. ಅದು ಬ್ಯಾಡ ಅಂದ್ರೆ ನೀವು ಬರಕರ ಬಂದೇ ಬರ್ತದೆ. ಹೌದಿಲ್ರಿ? ಯಾರನ್ನ ಮನೆ ಮಾಡ್ಕೊಂಡ್ರಿ ಯಾರ ನೀವು ಬ್ಯಾಡ ಅಂದ್ರೂ ಕೂಡ ಬರೋ ಸಮಯಕ್ಕೆ ಅದು ಬಂದೇ ಬರ್ತದ. ಒಬ್ಬ ಈ ಜಗತ್ನಾಗಿದ್ನಂತ ಏನ್ ಮಾಡಿದ್ದ, ಅವನಿಗೆ ಸಾವ್ ಹತ್ರ ಬಂದಿತ್ತು. ಸಾಕು ನಿಮ್ಗೆ ಇದೊಂದು ಹೇಳಿ ಮುಗಿಸ್ತೀನಿ, ಇದೊಂದು ಕೇಳಿ. ಸಾವು ಹತ್ರ ಬಂದಿತ್ತ. ಯಮಧರ್ಮರ ಏನ್ ಮಾಡಿದ, ಚಿತ್ರಗುಪ್ತನ ಕಳಿಸಿದ್ರೆ ಅವ್ನ್ ಕರ್ಕೊಂಡ್ ಹೋಗಿ ಅವ್ನು ಸಾವ್ ಹತ್ರಕ್ಕೆ ಬಂದಿತ್ತು. ಇವತ್ತು ಯಾರ್ಯಾರು ಲೀಸ್ಟ್ನಾಗ ಕರ್ಕೊಂಬರಿ ಅವ್ನು. ಈತಂದು ಮೊದ್ಲ ಲೀಸ್ಟ್ ಇತ್ತು. ಏನ್ ಮಾಡಿದ್ರು ಊರ ಮುಂದೆ ಬಂದ್ರು. ಇವ್ರು ಹೇಳ್ತಾರ ಯಮಧರ್ಮರಾಯ ಕೂಡ ಬಂದಂತ ಇಲ್ಲಿ ದಿನ ನೀವ ಹೋಗ್ತೀರಿ, ಇವತ್ತು ನಾ ಬರ್ತೀನಿ ಬರ್ತೀನಿ. ಚಿತ್ರಗುಪ್ತ ಇವತ್ ದಿನ ನೀವ ಹೋಗೋದು ಬೇಡ, ಇವತ್ತು ನಾ ಬರ್ತೀನಿ ಬರ್ರಿ ನಿಮ್ ಜೊತೆಗೆ. ಅವಾಗ ಏನ್ ಮಾಡಿದ್ರು, ಯಮಧರ್ಮರಾಯ ಚಿತ್ರಗುಪ್ತನ ಜೊತೆ ಬಂದ್ರು. ಈತ ಬೇಸ್ ಕಾಲ ಕಟ್ಟೆ ಮೇಲೆ ಕುಂತದ್ದೆ. ಹೇಳಿದ್ರಂತ ಬಂದು, ತಮ್ಮ ನಿಮ್ ಟೈಮ್ ಮುಗಿತ್ ಬಾ ಹೋಗನ್ ಮ್ಯಾಕಂದ. ಇವನಿಗೆ ಹಂಗ ಗಾಬರಿ ಆಗಿಬಿಡ್ತು. ಯಾರೇ ನೀವ್ ಒಂದ್ ಗೊತ್ತಾಗೋದಿಲ್ಲ ನೋ ಮಾರಿ, ನಾ ಯಮಧರ್ಮರಾಯ ಇದೀನಿ, ಇದು ಚಿತ್ರಗುಪ್ತ ಅದನಂದ. ಆಗ ನಾನೇನ್ ಮಾಡ್ಲಂದ, ನೀ ಏನು ಮಾಡೋದು ಬೇಡಪ್ಪ, ನಿನ್ ಟೈಮ್ ಮುಗಿದ್ ಬಾ ಹೋಗನಂದ. ಇದು ಗಾಬರಿ ಐತಿ ಬಿಡ್ತು. ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕಲ್ಲ ಇವ್ರು ಊಟಗಂತ ಏನ್ ಮಾಡಿದ. ಅಲ್ರಿ ಬಾಳ ದೂರ್ಲಿದ್ದ ಬಂದಿರಿ, ಯಮಲೋಕದಿಂದ ದೂರ್ಲಿದ್ದ ಬಂದಿರಿ, ನಿಮಗ ಊಟ ಮಾಡಿರ್ಲಿಲ್ಲ, ನಮ್ಮ ಮನೆಗೆ ಊಟ ಮಾಡ್ಬಿಡ್ರಿ. ಯಾಕಂದ್ರೆ ಸಾಯ್ಬೇಕಾರ ಕೊನೆ ಏನಾರ ನಿಮ್ಗೆ ಏನಾರ ಆಸೆ ಇದಾವೆ ಅಂತ ಕೇಳ್ತಾರ ಕೋರ್ಟ್ನಾಗೆಲ್ಲ. ಹೌದಿಲ್ರಿ? ಹಂಗ ನನ್ನದೊಂದು ಆಸೆ ಐತಿ, ಏನು ನೀವ್ ಊಟ ಮಾಡ್ಬೇಕು ನಮ್ಮ ಮನೆ. ಯಮಧರ್ಮರಾಯ ನಿಂದು ಚಲೋ ಐತಪ್ಪ, ನಮಗೂ ಹೊಟ್ಟೆ ಹಸ್ತತೆ ನಡಿ ಉಣ್ಣದಂತ. ಯಮಧರ್ಮರಾಯ ಅವ್ರ ಮನೆಗೆ ಊಟ ಕುಂತಂತೆ. ಊಟ ಮಾಡಿದ್ರೆ ಈತ ಏನ್ ಮಾಡಿದಂದ್ರ, ಈ ಮನುಷ್ಯ ಸಾಯಕ್ ಬಂದಿದ್ದ ಆಯಸ್ಸು ಮುಗ್ದಿತ್ತಲ್ಲ, ಅವರು ಕುಡಿತಕ್ಕಂತ ನೀರ್ನ್ಯಾಗ ನಿದ್ದೆ ಮಾತ್ರ ಹಾಕಿಬಿಟ್ಟ. ಮನೆಗೆ ಬಿಡ್ಲಿ ಬೇಸು ನಿದ್ದೆ ಮಾತ್ರ ಹಾಕಿ ಬೇಸ ಯಮಧರ್ಮರಾಯ ಉಣಿಸಿ ಮಲಿಸ್ಬಿಟ್ರ. ಅವಾಗ ಚಿತ್ರಗುಪ್ತ ಒಂದ್ ಲೀಸ್ಟ್ ಇತ್ತಲ್ಲ, ಏನ್ ಮಾಡಿದಂದ್ರ ಆ ಲೀಸ್ಟ್ ನಾಗ ಮ್ಯಾಗ ಇತ್ತು ಇವನ ಹೆಸರು. ಅದನ್ನ ತಗೊಂಡು ಕೆಳಗ್ ಬರ್ತ. ಯಾಕಂದ್ರೆ ನೋಡ್ಬೇಕ ನಂದಲ್ರಿ, ಬ್ಯಾರದೇ ನೋಡಿದ್ರಿ ಕೇಳ್ಬೇಕು. ಮ್ಯಾಗಿದ್ದ ಏನ್ ಮಾಡ್ಬಿಟ್ಟ, ಕೆಳಗ್ ಬರ್ಬಿಟ್ಟ ಹೆಸರು. ಅವಾಗ ಯಮಧರ್ಮರಾಯ ಒಂದ್ 2 ತಾಸು ನಿದ್ದೆ ಹೊಡೆದಿದ್ದ. ಏನು ಭೋಜನ ಮಾಡಿಸಿದ್ದೆಪ್ಪ ಮನೆಯಾಗ, ನಿಮ್ ಮನ್ಯಾಗ ಉಂಡ ಮೇಲೆ ಬಹಳ ಸಂಪಾಗಿ ಬಿಟ್ಬಿಟ್ಟು ನಾನಂತ ಯಮಧರ್ಮರಾಯ. ಬಹಳ ಸಂಪಾಗಿ ಊಟ ಮಾಡಿಸ್ಬಿಟ್ಟೆ, ಇಂಥ ಊಟ ನಾ ಎಂದೆಂದೂ ಮಾಡಿಲ್ಲ. ಅದಕ್ಕಾಗಿ ನಾ ಈಗ ಒಂದ್ ಕೆಲಸ ಮಾಡ್ತೀನಿ. ಏನ್ ಮಾಡ್ತೀನಿ, ನಾನು ಮ್ಯಾಗಿಂದ ಹೋಗೋಣಂತ ಮಾಡಿದ್ದೆ, ಮ್ಯಾಗಿಂದ ಬಿಟ್ಬಿಡ್ತೀನಿ, ಕೆಳಗಿಂದ ಹೋಗ್ಬಿಡ್ತೀನಿ.
ಮ್ಯಾಗಿನ